ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಖಾಕಿಯಿಂದ ಡ್ರಿಲ್ ನಡೆದಿರುವಂತದ್ದು. ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಸಮೀರ್ನ ವಿಚಾರಣೆ. ಖಾಕಿ ಬಲೆಯಲ್ಲಿ ಯೂಟ್ಯೂಬರ್ ದೂತ ಸಮೀರ್ ವಿಲವಿಲ. ಸಮೀರ್ ಬಾಡಿಗೆ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆ. ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಕ್ಯಾಮೆರಾ ಪೊಲೀಸರ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಸಮೀರ್ ವಿಚಾರಣೆ ನಡೆದಿರುವಂತದ್ದು. ನಿನ್ನೆ 8 ತಾಸು ಮನೆಯನ್ನ ಶೋಧ ಮಾಡಲಾಗಿದೆ. ಹಾಗೆ ಎಂಡಿ ಸಮೀರನ್ನ ವಿಚಾರಣೆ ಕೂಡ ಮಾಡಲಾಗಿದೆ. ಈಗ ಖಾಕಿ ಬಲೆಯಲ್ಲಿ ಸಮೀರ್ ವಿಲವಿಲ. ಸಮೀರ್ ಬಾಡಿಗೆ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆದಿರುವಂತದ್ದು. ನಿನ್ನೆ 8 ತಾಸು ಮನೆ ಶೋಧ ಕೂಡ ನಡೆದಿದೆ. ಹಾಗೆ ಎಂಡಿ ಸಮೀರ್ನ ವಿಚಾರಣೆ ಕೂಡ ನಡೆದಿರುವಂತದ್ದು. ಅವಹೇಳನಕಾರಿಯಾಗಿರುವಂತಹ ಒಂದು ಪದ ಬಳಕೆಯ ಹಿನ್ನೆಲೆ ಸಮೀರ್ನನ್ನ ವಿಚಾರಣೆ ನಡೆಸಲಾಗಿದೆ. ಖಾಕಿ ಒಂದು ಬಲೆಯಲ್ಲಿ ಯೂಟ್ಯೂಬರ್ ವಿಲವಿಲವಾಗಿದ್ದಾನೆ. ಸಮೀರ್ನ ಬಾಡಿಗೆ ಮನೆಯಲ್ಲಿ ಪೊಲೀಸರಿಂದ ಈ ಒಂದು ವಿಚಾರಣೆ ನಡೆದಿರುವಂತದ್ದು. ಕಂಪ್ಯೂಟರ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಕ್ಯಾಮೆರಾ ಇದೆಲ್ಲವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಖಾಕಿಯಿಂದ ಡ್ರಿಲ್ ನಡೆದಿದೆ. ನಿನ್ನೆ 8 ಗಂಟೆಗಳ ಕಾಲ ಮನೆಯನ್ನ ಶೋಧ ಮಾಡಲಾಗಿದೆ. ಅವರು ಇರುವಂತಹ ಬಾಡಿಗೆ ಮನೆಯಲ್ಲಿ ಶೋಧವನ್ನ ನಡೆಸಲಾಗಿದೆ. ಹಾಗೆ ಸಮೀರ್ನನ್ನ ಕೂಡ ವಿಚಾರಣೆ ಮಾಡಲಾಗಿದೆ. ಆ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಕ್ಯಾಮೆರಾ ಇತ್ತಲ್ವಾ, ಅದೆಲ್ಲವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಸಮೀರ್ನನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ. ಸತತ 8 ಗಂಟೆಗಳ ಕಾಲ ಈ ಒಂದು ಮನೆ ಶೋಧ ಹಾಗೂ ವಿಚಾರಣೆಯನ್ನ ನಡೆಸಿರುವಂತದ್ದು. ಖಾಕಿ ಬಲೆಯಲ್ಲಿ ಯೂಟ್ಯೂಬರ್ ದೂತ ಸಮೀರ್ ವಿಲವಿಲ. ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಖಾಕಿಯಿಂದ ಡ್ರಿಲ್ ನಡೆದಿರುವಂತದ್ದು. ತನ್ನ ಬಾಡಿಗೆ ಮನೆಯಲ್ಲಿ ನೆಲೆಸ್ತಾ ಇದ್ರು. ಅಲ್ಲಿಗೆ ಬೆಳ್ತಂಗಡಿಯ ಪೊಲೀಸರು ಹೋಗಿ 8 ಗಂಟೆಗಳ ಕಾಲ ಒಂದು ಮನೆ ಶೋಧವನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಸಮೀರ್ನ ಒಂದು ವಿಚಾರಣೆ ಕೂಡ ನಡೆಸಿರುವಂತದ್ದು. ಅವಹೇಳನಕಾರಿ ಪದ ಬಳಕೆಯ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಖಾಕಿಯಿಂದ ಡ್ರಿಲ್ ನಡೆದಿದೆ. ನಿನ್ನೆ 8 ತಾಸು ಮನೆ ಶೋಧವನ್ನ ನಡೆಸಿದ್ದಾರೆ. ಹಾಗೆ ಸಮೀರ್ನ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಅವಹೇಳನಕಾರಿ ಪದ ಬಳಕೆಯ ಹಿನ್ನೆಲೆಯಿಂದ ವಿಚಾರಣೆ ನಡೆಸಿರುವಂತದ್ದು. ಬನ್ನೇರುಘಟ್ಟ ಸಮೀಪವಿರುವಂತಹ ನಿವಾಸದಲ್ಲಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಇಡೀ ದಿನ ಸಮೀರ್ ಮನೆಯಲ್ಲೇ ಇದ್ದಂತಹ ಮಟ್ಟಣ್ಣನವರ್. ಖಾಕಿ ದಾಳಿ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರಿದ್ರು. ಮನೆಯಲ್ಲಿಯೇ ಇರುವ ಯೂಟ್ಯೂಬರ್ ದೂತ ಎಂಡಿ ಸಮೀರ್ಗೆ ಕಾಲ್ ಮಾಡಿದಂತ ಪೊಲೀಸರು ನಂತರ ಬಾಗಿಲು ತೆರೆದ ಸಮೀರ್ ಮನೆಯವರು. ಮನೆಯ ಒಳಗೆ ಹೋದ ಬೆಳ್ತಂಗಡಿಯ ಪೊಲೀಸರು. ಸಮೀರ್ ಬಾಡಿಗೆ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆದಿದೆ. ಬೆಳ್ತಂಗಡಿಯ ಪೊಲೀಸರು ಬನ್ನೇರುಘಟ್ಟದ ಸಮೀಪವಿರುವಂತಹ ನಿವಾಸಕ್ಕೆ ತೆರಳಿ ಅಲ್ಲಿ ಶೋಧವನ್ನ ನಡೆಸಿರುವಂತದ್ದು. ಖಾಕಿಯ ಒಂದು ದಾಳಿಯ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರಿದ್ರು. ದೂತ ಎಂಡಿ ಸಮೀರ್ಗೆ ಪೊಲೀಸರು ಕಾಲ್ ಮಾಡಿದರೆ ಆನಂತರ ಬಾಗಿಲು ತೆರೆದಿದ್ದಾರೆ ಸಮೀರ್ನ ಮನೆಯವರು. ಆಗ ಮನೆಯ ಒಳಗೆ ಹೋದಂತ ಬೆಳ್ತಂಗಡಿಯ ಪೊಲೀಸರು. ಈ ಒಂದು ಬನ್ನೇರುಘಟ್ಟದಲ್ಲಿರುವಂತಹ ಬಾಡಿಗೆ ಮನೆಗೆ ಬೆಳ್ತಂಗಡಿಯ ಪೊಲೀಸರು ಹೋಗಿರುವಂತದ್ದು. ಈ ಒಂದು ಖಾಕಿ ದಾಳಿ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಮೊದಲಿಗೆ ಸಮೀರ್ಗೆ ಪೊಲೀಸರು ಕಾಲ್ ಮಾಡ್ತಾರೆ. ಅವಾಗ ಸಮೀರ್ನ ಮನೆಯವರು ಬಾಗಿಲನ್ನ ತೆಗಿತಾರೆ. ಮನೆಗೆ ಒಳಗೆ ಹೋದಂತಹ ಬೆಳ್ತಂಗಡಿಯ ಪೊಲೀಸರು ಸಮೀರ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸ್ತಾರೆ. ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆಯಲ್ಲಿ ಈ ಒಂದು ಖಾಕಿ ಶೋಧವನ್ನ ನಡೆಸ್ತಾ ಇರುವಂತದ್ದು.
ದೂತ MD ಸಮೀರ್ಗೆ ಕಾಲ್ ಮಾಡಿ ಪೊಲೀಸರು ಏನೋ ಮನೆಯ ಒಳಗಡೆ ಹೋಗಿದ್ದಾರೆ. ಮನೆಯ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಶೋಧವನ್ನ ನಡೆಸಿದ್ದಾರೆ. ಹಾಗೆ ಸಮೀರ್ನನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಈ ಒಂದು ಶೋಧವನ್ನ ನಡೆಸಿರುವಂತದ್ದು ಬನ್ನೇರುಘಟ್ಟ ಸಮೀಪವಿರುವಂತಹ ಬಾಡಿಗೆ ಮನೆಗೆ ಖಾಕಿ ಶೋಧವನ್ನ ಮಾಡ್ತಾ ಇದ್ದಿದ್ದಂತೂ ಖಾಕಿ ದಾಳಿ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಬನ್ನೇರುಘಟ್ಟದ ಸಮೀಪ ಇರುವಂತಹ ನಿವಾಸದಲ್ಲಿ ಬೆಳ್ತಂಗಡಿಯ ಪೊಲೀಸರಿಂದ ಶೋಧ ಕಾರ್ಯ. ಖಾಕಿ ದಾಳಿ ವೇಳೆ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಕೂಡ ಇದ್ರು. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರು ಇದ್ರು. ಮನೆಯಲ್ಲಿಯೇ ಏನೋ ದಾಳಿ ಮಾಡುವಂತಹ ವೇಳೆಯಲ್ಲಿ ಖಾಕಿ ಮನೆಯ ಒಳಗಡೆ ಹೋದ್ರು. ಮನೆಯ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಮಹಜರನ್ನ ಎಲ್ಲ ಮಾಡ್ತಾರೆ. ಕ್ಯಾಮರಾ, ಮೊಬೈಲ್ ಫೋನ್ ಎಲ್ಲವನ್ನ ಕೂಡ ಸೀಸ್ ಮಾಡಿದ್ದಾರೆ. ಹಾಗೆ ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರಿಂದ ಶೋಧ. ಮಹಜರು ವೇಳೆ ಸಮೀರ್ ಮನೆಯಲ್ಲಿಯೇ ಇದ್ದಂತಹ ಮಟ್ಟಣ್ಣನವರು ಪೊಲೀಸರ ಶೋಧ ಕುರಿತು ಮಟ್ಟಣ್ಣನವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಸಮೀರ್ ಮನೆಗೆ ದಾಳಿಯನ್ನ ನಡೆಸಿದ್ರು. ಪೊಲೀಸರ ಒಂದು ಶೋಧ ಕುರಿತು ಗಿರೀಶ್ ಮಟ್ಟಣ್ಣನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರು ಇಲ್ಲಿಗೆ ಸ್ಥಳ ಮಹಜರು ಮಾಡುವುದಕ್ಕೆ ಬಂದಿದ್ರು. ಕ್ಯಾಮರಾ, ಮೊಬೈಲ್ ಫೋನ್ ಸೀಸ್ ಮಾಡಿದ್ದಾರೆ. MD ಸಮೀರ್ ಮೇಲೆ ದಾಖಲಾಗಿರುವುದು ಎಲ್ಲವೂ ಕೂಡ ಸುಳ್ಳು ಕೇಸ್. ತನಿಖೆಗೆ ಸಹಕಾರ ನೀಡ್ತೇವೆ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರಿಂದ ಶೋಧ. ಮಹಜರು ವೇಳೆ ಸಮೀರ್ ಮನೆಯಲ್ಲಿಯೇ ಇದ್ದಂತಹ ಮಟ್ಟಣ್ಣನವರು ಪೊಲೀಸರ ಶೋಧ ಕುರಿತು ಗಿರೀಶ್ ಮಟ್ಟಣ್ಣನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರು ಇಲ್ಲಿಗೆ ಸ್ಥಳ ಮಹಜರು ಮಾಡುವುದಕ್ಕೆ ಬಂದಿದ್ರು. ಕ್ಯಾಮರಾ, ಮೊಬೈಲ್ ಫೋನ್ ಎಲ್ಲವನ್ನ ಕೂಡ ಸೀಸ್ ಮಾಡಿದ್ದಾರೆ. MD ಸಮೀರ್ ಮೇಲೆ ದಾಖಲಾಗಿರೋದು ಸುಳ್ಳು ಕೇಸ್. ಅದು ಸತ್ಯದ ಕೇಸ್ ಅಲ್ಲ, ಸುಳ್ಳು ಕೇಸ್ ಆಗಿದೆ. ತನಿಖೆಗೆ ನಾವು ಸಹಕಾರ ನೀಡ್ತೇವೆ. ಯಾವ ರೀತಿಯಾಗಿರುವಂತಹ ತನಿಖೆ ಬೇಕಾದ್ರೂ ಮಾಡಿ ನಾವು ಸಹಕಾರವನ್ನ ನೀಡ್ತೇವೆ ಅಂತ ಗಿರೀಶ್ ಮಟ್ಟಣ್ಣನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವನು ಪೆನ್ನು ಪೇಪರ್ ಸೀಸ್ ಮಾಡಿದ್ರೆ ಇವತ್ತು ಅವ್ರು ಅದನ್ನೇ ಮಾಡಿದ್ದಾರೆ. ಅವನು ಸ್ಥಳ ಮಹಜರು ಮಾಡೋದಕ್ಕೆ ಬಂದಿದ್ರು. ಮತ್ತಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಇದನ್ನು ತಗೊಂಡು ಹೋಗ್ಬೇಕು ಅದನ್ನು ತಗೊಂಡಿದ್ರು. ಮತ್ತೆ ಬಹಳ FSL ನವರು ಬಂದಿದ್ರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಾನೆ ಇದ್ದೆ. FSL ನವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಆ ಏನು FSL ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿದ್ರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSL ನವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ. ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು FSL ಟೀಮೇ ಬಂದಿದೆ. ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಾನು ಅದೇ ಕೇಳಿದೆ ಅವ್ರಿಗೆ, ಅಲ್ಲಿ FSL ನವ್ರಿಗೂ ಕೇಳಿದೆ, ನೋಡಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ. 13 ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗುಂಡು ಜಜ್ಜಿದ ಅಲ್ಲೇ ಬಿದ್ದಿದೆ, ಬ್ಲಡ್ ಸ್ಟೇನ್ ಬಿದ್ದಿದೆ, ಅದನ್ನು ಮಾಡಲಿಲ್ಲ ಅಂತ ಹೇಳಿ ಅದು ಬೇಜಾರಾಯ್ತು. ಅದರ ಸಲುವಾಗಿ ಅದೇನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂತ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತದ್ದು ಏನು ಕೂಡ ಇದರಲ್ಲಿ ಇಲ್ಲ. ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಸತ್ಯವನ್ನ ಬರೆದ್ರೆ ಅವನ ಪೆನ್ ಸೀಸ್ ಮಾಡಿದ್ರೆ ಹೆಂಗಿರ್ತದೆ? ಅವನು ಪೆನ್ನು ಪೇಪರ್ ಸೀಸ್ ಮಾಡಿದ್ರೆ ಇವತ್ತು ಅವ್ರು ಅದನ್ನೇ ಮಾಡಿದ್ದಾರೆ. ಅವನು ಬರೆದಂತ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ಆನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಹುಡ್ಕಾಡಿದ್ದಾರೆ. ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರ ಏನು ಅಂದ್ರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ. ಸ್ಥಳ ಮಹಜರು ಮಾಡೋದಕ್ಕೆ ಬಂದಿದ್ರು. ಮತ್ತಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಇದನ್ನು ತಗೊಂಡು ಹೋಗ್ಬೇಕು ಅದನ್ನು ತಗೊಂಡಿದ್ರು. ಮತ್ತೆ ಬಹಳ FSL ನವರು ಬಂದಿದ್ರು. ಇಲ್ಲಿ ನನಗೆ ಈ ನೋಡ್ತಾ